ಅವಾಗ ಫೋನ್ ಮಾಡಿದ್ರು. ಅವಾಗ ಗಿಫ್ಟ್ ಬಾಕ್ಸ್ ಸಿನಿಮಾ ಕೂಡ ಶೂಟ್ ಆಗಿತ್ತು, ರೆಡಿ ಆಗಿತ್ತು ರಿಲೀಸ್ಗೆ. ಅಂದ್ರೆ ಸೈಮೆಂಟಲ್ಲಿ ನೀವು ಸಿನಿಮಾ ಪ್ರಯತ್ನ ಮಾಡ್ತಾನೆ ಇದ್ದೀರಿ. ಅವತ್ತು ನಿಲ್ಸಿಲ್ಲ. ಅಂದ್ರೆ ಅದೇ ಹೇಳಿದ್ನಲ್ಲ, ಜೂನಿಯರ್ ಆರ್ಟಿಸ್ಟ್ ಆಗಿದ್ದು ಅದೇ ಕಾರಣಕ್ಕೋಸ್ಕರ. ಹೆಂಗಾದ್ರೂ ಸಿನಿಮಾದವ್ರಿಗೆ ಹತ್ರ ಆಗ್ತೀನಿ ನಾನು, ಯಾರಾದ್ರೂ ಒಬ್ರು ಪರಿಚಯ ಆಗ್ತಾರೆ, ಹೆಂಗಾರು ಚಾನ್ಸ್ ಕೊಡ್ತಾರೆ ನನಗೆ, ಈ ಕಾರಣಕ್ಕೋಸ್ಕರ ಜೂನಿಯರ್ ಆರ್ಟಿಸ್ಟ್ ಆಗ್ಬಿಟ್ಟು ಹೋಗಿ ಸೇರ್ಕೊಂಡೆ. ಗಿಫ್ಟ್ ಬಾಕ್ಸ್ ಆಯ್ತು, ಆಮೇಲೆ ಅದು ಇನ್ನೇನು ಟೇಕ್ ಆಫ್ ಆಗ್ಬೇಕು ಅಷ್ಟೊತ್ತಿಗೆ ಲಾಕ್ಡೌನ್ ಆಯ್ತು, ಎಲ್ಲ ಹೊರಟೋಯ್ತು. ಈ ಒಂದು ಮಧ್ಯದಲ್ಲಿ ನನಗೆ ಭಾಸ್ಕರ್ ಸರ್ ಅಂತ ಇದ್ದಾರೆ, ಪ್ರೊಡ್ಯೂಸರ್. ಅವರು ಗಿರಿನಾಮ ಸೀರಿಯಲ್ ಪ್ರೊಡ್ಯೂಸರ್. ಅವ್ರು ಫೋನ್ ಮಾಡ್ಬಿಟ್ಟು, ಅಪ್ಪಾಜಿ ಎಲ್ಲಿದ್ದೀರಾ, ಹಿಂಗೆ ಆರಾಮಾಗಿದ್ದೀನಿ ಅಂತ, ನಮ್ಮ ಆಫೀಸಿಗೆ ಬರ್ಬೋದಾ ಅಂತ. ಏನಕ್ಕೆ ಅಂತ ಹೇಳಿದೆ. ಸೀರಿಯಲ್ ಆಡಿಷನ್. ನಾನು ಸೀರಿಯಲ್ ಮಾಡಲ್ಲ ಅಪ್ಪಾಜಿ. ಬೇಡ ಥ್ಯಾಂಕ್ ಯು ಅಂತಂದೆ. ಅಲ್ಲ ಆಯ್ತು, ಸೀರಿಯಲ್ ಮಾಡಬೇಡಿ, ಒಂದು ಕಾಫಿ ಕುಡಿಬೋದಲ್ಲ ನಮ್ಮ ಜೊತೆಗೆ ಅಂತಂದ್ರೆ. ಸರಿ ಸರ್ ಬರ್ತೀನಿ ಅಂದ್ಬಿಟ್ಟು ಹೋದೆ. ಕಾಫಿ ಕುಡಿತಾ ಇದ್ವಿ. ಅಪ್ಪಾಜಿ ಇದೊಂದು ಡೈಲಾಗ್ ನೋಡ್ಕೊಳ್ಳಿ ಅಂದರು. ನಾನು ಯಾಕೆ ನೋಡ್ಕೊಳ್ಳಿ, ನಾನು ನೋಡ್ಕೊಳ್ಳಲ್ಲ, ನಾನು ಬಂದಿರೋದು ನಿಮ್ಮ ಜೊತೆ ಮಾತಾಡೋಕ್ಕೆ, ನಾನು ಯಾಕೆ ಡೈಲಾಗ್ ಹೇಳಿ ಅಂತ ನಾನು. ಆಮೇಲೆ ಇಲ್ಲ ಸುಮ್ಮನೆ ನೋಡ್ಕೊಳ್ಳಿ ಅಂತಂದ್ರು. ನೋಡಿದೆ, ಒಂದೂವರೆ ಪೇಜ್ ಡೈಲಾಗ್ ಇತ್ತದು. ನೋಡಿದೆ, ಹಂಗಿಲ್ಲ ನೋಡಿದೆ. ಇದನ್ನ ನಾವು ಉತ್ತರ ಕರ್ನಾಟಕದ ಹೇಳ್ಬೋದಾ ಅಂತಂದ್ರು. ನಾನು ಫಸ್ಟ್ ಆಫ್ ಆಲ್ ನಾನು ಹೇಳಲ್ಲ, ನಾನು ಓದ್ಕೊಂಡಿರೋದೇ ಜಾಸ್ತಿ ಇದೆ ಆಯ್ತಾ. ನಾನು ಬಂದಿರೋದು ನಿಮ್ಗೆ ಮಾತಾಡಿಸಿ ನೀವು ಹೇಳಿದ್ರೆ ಕಾಫಿ ಕುಡಿಯೋಣ ಅಂತ, ಅದಕ್ಕೋಸ್ಕರ ಬಂದಿರೋದು ಅಷ್ಟೇ. ನಾನು ಇದ್ರ ಮೇಲೆ ನಾನೇನು ಮಾಡಲ್ಲ ಅಂತ. ಅಷ್ಟೊತ್ತಿಗೆ ನಮ್ಮ ಡೈರೆಕ್ಟರ್ ಪ್ರೀತಮ್ ಸರ್ ಅವರೆಲ್ಲ ಬಂದರು. ಅವರು ಆಗಲೇ ಪರಿಚಯ ಆಗಿದ್ದು, ತುಂಬ ಒಳ್ಳೆ ನಿರ್ದೇಶಕರು. ಕ್ಯಾಮ್ರಾಮನ್ ಪವನ್ ಕುಮಾರ್ ಎಲ್ಲ ಆವಾಗಲೂ ಬಂದರು. ಒಂದ್ಸರಿ ಹೇಳಿ ನೋಡೋಣ ಅಂತ ನಾನು ಹೇಳಿದೆ. ಅದು ಆ್ಯಕ್ಚುಲಿ ಮರಾಠಿ ಡಬ್, ಅದು ರೀಮೇಕ್, ಅದು ಸೀರಿಯಲ್. ತೋರ್ಸಕ್ಕೆ ಹೋಗಿ ನಾನು ಹೇಳೋದು ತೋರಿಸ್ಬೇಡಿ, ಯಾಕೆ ನಾನು ಅಲ್ಲಿ ಹೋಗ್ಬಿಡ್ತೀನಿ, ಅಲ್ಲಿ ಅವ್ನು ಇಮಿಟೇಟ್ ಮಾಡ್ದಂಗೆ ಆಗ್ಬಿಡುತ್ತೆ. ಸೊ ಅವ್ನು ಏನು ಪಾತ್ರ, ಅವನು ಈ ಥರ ರಫ್ ಆ್ಯಂಡ್ ಟಫ್ ಇರ್ತಾನೆ. ಹಿಂಗೆ ರಫ್ ಆ್ಯಂಡ್ ಟಫ್ ಏನು ಪಾತ್ರ ಅಂತ ಕೇಳಿದ್ರೆ, ರಫ್ ಆ್ಯಂಡ್ ಟಫ್ ಅಂದ್ರಲ್ಲ, ಅವಾಗ ನಂಗೆ ಸ್ವಲ್ಪ ನಮ್ಮ ಕಡೆ ಏನೋ ಇದ್ದಂಗಿದೆಯಲ್ಲ ಇಲ್ಲಿ, ಇನ್ನೂ ಸ್ವಲ್ಪ ಹೇಳಿ ಅವ್ನ ಬಗ್ಗೆ ಅಂತಂದೆ. ಹಿಂಗಿರ್ತಾನೆ ದಾವಣಗೆರೆ ಮಿರ್ಚಿ ಮಂಡಕ್ಕಿ ಇದ್ದಂಗಿದೆ ಅಂತ ಮಿರ್ಚಿ ಬಂತಲ್ಲ ಅಲ್ಲಿ. ಸೊ ಓಕೆ, ನಾನು ಅನ್ಕೊಂಡಿರೋ ಕ್ಯಾರೆಕ್ಟರ್ ಇವನ ಆಗಿರ್ಬೋದಾ ಅಂತ ಒಂದ್ ಕಡೆ ಬಂತು. ಸರಿ ಆಯ್ತು, ಕ್ಯಾರೆಕ್ಟರ್ ಕೇಳ್ಕೊಂಡೆ, ಸರಿ ಆಯ್ತು ಕೊಡ್ತೀನಿ ಅಂತ ಅಂದ್ಬಿಟ್ಟು, ಆ ಪಾತ್ರ ನಾನು ಹೆಂಗೆ ಮಾಡ್ಬೋದು ಡೈಲಾಗ್ ನೋಡ್ಕೊಂಡೆ. ಉತ್ತರ ಕರ್ನಾಟಕದಲ್ಲಿ ಬರ್ಕೊಂಡೆ, ಅದನ್ನು ಬರ್ಕೊಂಡು ಆಡಿಷನ್ ಕೊಟ್ಟೆ. ಅಲ್ಲಿ ನಾನು ಡೈಲಾಗ್ ಹೇಳ್ತಾ ಇದ್ದೀನಿ, ಮುಂದೆ ಕ್ಯಾಮ್ರಾ ಇದೆ, ಪಕ್ಕದಲ್ಲಿ ಒಂದು ಮಿರರ್ ಇತ್ತು ಹಿಂಗೆ, ಅಲ್ಲಿ ಹಿಂದೆ ಪ್ರೊಡ್ಯೂಸರ್ ನಿಂತ್ಕೊಂಡಿದ್ರು. ಅವರು ಸನ್ನೆ ಮಾಡ್ತಾ ಇದ್ದಾರೆ ಡೈರೆಕ್ಟರ್ಗೆ, ಇವನು ಓಕೆ ಅಂತ ನಂಗೆ ಕಾಣಿಸ್ತಾ ಇದೆ ಅಲ್ಲಿ. ಅವ್ರನ್ನ ಕೂಡ ನಂಗೆ ಕಾಣಿಸಿಲ್ಲ ಅಂತ ಹಿಂಗೆ ಮಾಡ್ತಾ ಇದ್ರೆ ನಂಗೆ ಅರ್ಥ ಆಯ್ತದು. ಅದಾಯಿತು. ಅದಾದ ತಕ್ಷಣ ಅವ್ರು ಕೈ ಹಿಡ್ಕೊಂಡು ಹೋಗ್ಬಿಟ್ಟು ರೂಮಲ್ಲಿ ಕೂರಿಸಿ, ಅಪ್ಪಾಜಿ ರೆಮ್ಯುನರೇಷನ್ ಮಾತಾಡೋಣ ಅಂತ ನಾನು ಹೇಳಿದೆ. ನಾನು ಏನು ಮಾತಾಡಲ್ಲ, ನಾನು ಮಾಡಲ್ಲ, ನೀವು ಹೇಳಿದ್ದಕ್ಕೆ ನಾನು ಡೈಲಾಗ್ ಹೇಳಿದ್ದೀನಿ, ನಾನು ಹೊರಟೆ ಇವಾಗ ಅಂತ. ಆಮೇಲೆಲ್ಲ ಚಾನಲವರೆಲ್ಲ ಫೋನ್ ಮಾಡಿದ್ರು, ಅವ್ರಿಗೆ ಇಷ್ಟ ಆಯಿತು. ಆಮೇಲೆ ಪಾತ್ರ ಕೇಳೋದು ನಂಗೆ ತುಂಬ ಇಷ್ಟ ಆಯಿತು. ನಾನು ಏನೋ ಎಲಿಮೆಂಟ್ಸ್ ಅಂದ್ಕೊಂಡಿದ್ದೆ, ನಾನು ಜನಗಳಿಗೆ ರೀಚ್ ಆಗೋದಕ್ಕೆ ಏನೆಲ್ಲವೂ ಬೇಕಿತ್ತು, ಅದೆಲ್ಲವೂ ಈ ಶಿವನ ಪಾತ್ರದಲ್ಲಿತ್ತು.